ಮತ್ತೆ ಡಾರ್ಲಿಂಗ್ನ ಕಿಕ್ ಕೂಡ ಸ್ಟಾರ್ಟ್ ಮಾಡಬೇಕು. ಆಗಲೇ ನಾನು ಡಾರ್ಲಿಂಗ್ ಬಗ್ಗೆ ಸ್ವಲ್ಪ ಹುಮ್ಮಸ್ನಲ್ಲಿ ಏನೇನೋ ಹೇಳಿದ್ದಕ್ಕೆ ಇಲ್ಲಿಂದ ಸೀದಾ ಬಂದಿದ್ದೆ ಮನೆಗೆ. ಬೈ ಮಾಡಬೇಕು ಅಂದರೆ ಭಾಳ ರಿಸ್ಕು ಗುರು. ಈಗ ಅಂಗಡಿ ಹತ್ರ ಬಂದಿದ್ದೀನಿ, ಅಂಗಡಿಗೆಲ್ಲ ತಯಾರು ಮಾಡ್ಕೋಬೇಕು. ಹಲೋ, ವೆಲ್ಕಮ್ ಟು ಮೈ ಲಾಗ್. ಅಂಗಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ನಮ್ಮ ಹಳೆಯರು ಸ್ಕೂಲಿಂದ ಈಗ ಜಸ್ಟ್ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಯ್ ಹಳಿ. ಅಲ್ಲೊಬ್ಬ ಅಲ್ಲೋಗಿದ್ದಾನೆ ನೋಡ್ರಿ. ಅಳಿಯ ಏನೋ ಮಾಡ್ತಿದ್ಯಾ? ಹೇಳ ಜಲ್ದಿ, ಏನು ಹಚ್ಕೊಂತೀಯಲ್ಲೋ? ಏನಂದ್ರು ಮಿಸ್? ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ. ನಾಳೆ ರಜಾ ನಿನಗೆ ಐತೇಶ? ನಾಳೆ ಸ್ಕೂಲ್ ಐತಾ? ನಿನಗೂ ರಜಾ? ಏನೋ ಮಾಡ್ತಿದ್ಯಾ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಏನದು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇವನ ಹೆಸರು ಹಿತೇಶ್, ಇವರ ಅಣ್ಣ ಯಶವಂತ್. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ನಾನು ಗಾಡಿ ತೊಳ್ಕೊಂಬರಕ್ಕೆ ಹೋಗ್ತಿದ್ದೀನಿ. ಅದರಲ್ಲಿ ಯಶು ನಾನು ಬರ್ತೀನಿ ಅಂತ. ಮತ್ತು ಅವನಲ್ಲಿ ಅವನು ಬಾ ಬಾ. ಈಗ ಗಾಡಿ ತೊಳ್ಕೊಂಬರಕ್ಕೆ ಈಗ ಹೋಗೋಣ. ನಾಳೆ ನಮ್ಮ ಅಣ್ಣ ಎಲ್ಲೋ ಊರಿಗೆ ಹೋಗ್ಬೇಕು ಅಂತ ಗಾಡಿನ ಪೆಟ್ರೋಲ್ ತುಂಬಿಸ್ಕೊಂಡ್ ಹೋಗೋ ಅಂತ ಕಳಿಸಿದಾರೆ. ನಾಳೆ ನಾನು ಬರ್ತೀನಿ ಅಂದ್ರೆ ಬೇಡ, ಫ್ಯಾಮಿಲಿ ಎಲ್ಲ ಹೋಗ್ತಿರೋದು, ಫ್ರೆಂಡ್ಸ್ ಹೋಗ್ತಿರೋದು, ಅದಕ್ಕೆ ನೀನು ಹೋಗೋಕ್ ಬೇಡ ಅಂತ ಹೇಳ್ತಿದ್ರು. ಅದಕ್ಕೆ ಈಗ ಒಬ್ಬನೇ ತುಂಬ್ಸಕ್ ಹೋಗ್ತೀನಿ ಪೆಟ್ರೋಲ್. ದುಡ್ಡನ್ನ ನಮ್ಮ ಅಪ್ಪ ಕೊಡದೆ ಇನ್ಯಾರು ಪಕ್ಕದ ಮನೆಯಾರ ಕೊಡ್ತಾರೆ? ಗಾಡಿ ಪೆಟ್ರೋಲ್ ಎಲ್ಲ ತುಂಬಿಸ್ಕೊಂಬಂದು ಗಾಡಿ ಈಗ ನಮ್ಮ ಅಣ್ಣ ಕೈಯಲ್ಲಿ ಕೊಟ್ಟಿದ್ದೀನಿ. ನಮ್ಮ ಅಣ್ಣ ಊರಿಗೆ ಹೋಗ್ತಿದ್ದಾನೆ. ನನ್ನ ಇವತ್ತಿನ ಈ ಲಾಗ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.